ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿತ್ತಿ ಕುಟುಂಬಕ್ಕೆ ಸರಿಸಮವಾಗಿ ಪರಿಹಾರ ನೀಡಿ ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಸಿಎಂ ಜೊತೆ ಚರ್ಚೆ ಮಾಡ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಯಾವಗಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ನಾನು ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಇದರ ಬಗ್ಗೆ ಚರ್ಚೆ ಕೂಡ ಮಾಡ್ತೇನೆ ಹೀಗಂತ ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹವನ್ನ ಮಾಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅದನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಸಚಿವರಾದಂತಹ ಬಿಆರ್ ಯಾವಗಲ್ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಈಗ ನೀವು ಒಂದು ಮಾತು ಹೇಳಿದ್ರಿ, ಆ ಕುಟುಂಬ ಚಿನ್ನವನ್ನು ಯಾವ ರೀತಿ ಅಂದ್ರೆ ಎಷ್ಟು ಮೌಲ್ಯದ ಕೊಟ್ಟಿದೆ ಅದೇ ಸಮಾನಾಂತರವಾಗಿ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಅಥವಾ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತಂತ? ಕಡು ಬಡತನದಲ್ಲಿ ಇದ್ರೂ ಸಹಿತ ಆ ರಿತ್ತಿ ಕುಟುಂಬ 1 ಕೋಟಿ ರೂಪಾಯಿ ಮೌಲ್ಯ ಆಗಬಹುದಾದಂಥ ನಿಧಿಯನ್ನು ಸರ್ಕಾರಕ್ಕೆ ಜನರಿಗೆ ಅರ್ಪಣೆ ಮಾಡಿದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು, ಮೆಚ್ಚತಕ್ಕಂಥ. ಇದರಲ್ಲಿ 2 ಮಾತಿಲ್ಲ. ಅವತ್ತು ನಾನು ಭೇಟಿ ಕೊಟ್ಟಾಗ ಅದರ ಪರಿಹಾರಾರ್ಥವಾಗಿ ಅವ್ರಿಗೆ ಅದೇನು ಅದರ ಮೌಲ್ಯ ಇತ್ತು, ಮೌಲ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಅದರ ಬಗ್ಗೆ ನಾನು ಸಹಿತ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಅಂತ ಹೇಳಿದ ನಿಜ. ನಾನು ಈಗೂ ಆ ಮತಿಗೆ ಬದ್ಧರಾಗಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ಕಾನೂನುಗಳು ಅದರ ವ್ಯಾಪ್ತಿಯಲ್ಲಿ ಬರ್ತದೆ, ಆ ವ್ಯಾಪ್ತಿಯಲ್ಲಿ ಇವೆಲ್ಲ ಬರ್ತದೆ. ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲ ವಿಧವಾದಂಥ ಅನುಕೂಲತೆಗಳು ಮಾಡಿ ಅದೇನು ಅವರು ಸ್ವಯಂ ಆಗಿ ಅರ್ಪಣೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದ ಸರಿಸಮನಾದಂಥ ಪರಿಹಾರವನ್ನು ಅವರು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿತ್ತಿ ಕುಟುಂಬಕ್ಕೆ ಸರಿಸಮವಾಗಿ ಪರಿಹಾರ ನೀಡಿ ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಸಿಎಂ ಜೊತೆ ಚರ್ಚೆ ಮಾಡ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಯಾವಗಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ನಾನು ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಇದರ ಬಗ್ಗೆ ಚರ್ಚೆ ಕೂಡ ಮಾಡ್ತೇನೆ ಹೀಗಂತ ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹವನ್ನ ಮಾಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅದನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಸಚಿವರಾದಂತಹ ಬಿಆರ್ ಯಾವಗಲ್ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಈಗ ನೀವು ಒಂದು ಮಾತು ಹೇಳಿದ್ರಿ, ಆ ಕುಟುಂಬ ಚಿನ್ನವನ್ನು ಯಾವ ರೀತಿ ಅಂದ್ರೆ ಎಷ್ಟು ಮೌಲ್ಯದ ಕೊಟ್ಟಿದೆ ಅದೇ ಸಮಾನಾಂತರವಾಗಿ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಅಥವಾ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತಂತ? ಕಡು ಬಡತನದಲ್ಲಿ ಇದ್ರೂ ಸಹಿತ ಆ ರಿತ್ತಿ ಕುಟುಂಬ 1 ಕೋಟಿ ರೂಪಾಯಿ ಮೌಲ್ಯ ಆಗಬಹುದಾದಂಥ ನಿಧಿಯನ್ನು ಸರ್ಕಾರಕ್ಕೆ ಜನರಿಗೆ ಅರ್ಪಣೆ ಮಾಡಿದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು, ಮೆಚ್ಚತಕ್ಕಂಥ. ಇದರಲ್ಲಿ 2 ಮಾತಿಲ್ಲ. ಅವತ್ತು ನಾನು ಭೇಟಿ ಕೊಟ್ಟಾಗ ಅದರ ಪರಿಹಾರಾರ್ಥವಾಗಿ ಅವ್ರಿಗೆ ಅದೇನು ಅದರ ಮೌಲ್ಯ ಇತ್ತು, ಮೌಲ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಅದರ ಬಗ್ಗೆ ನಾನು ಸಹಿತ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಅಂತ ಹೇಳಿದ ನಿಜ. ನಾನು ಈಗೂ ಆ ಮತಿಗೆ ಬದ್ಧರಾಗಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ಕಾನೂನುಗಳು ಅದರ ವ್ಯಾಪ್ತಿಯಲ್ಲಿ ಬರ್ತದೆ, ಆ ವ್ಯಾಪ್ತಿಯಲ್ಲಿ ಇವೆಲ್ಲ ಬರ್ತದೆ. ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲ ವಿಧವಾದಂಥ ಅನುಕೂಲತೆಗಳು ಮಾಡಿ ಅದೇನು ಅವರು ಸ್ವಯಂ ಆಗಿ ಅರ್ಪಣೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದ ಸರಿಸಮನಾದಂಥ ಪರಿಹಾರವನ್ನು ಅವರು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿತ್ತಿ ಕುಟುಂಬಕ್ಕೆ ಸರಿಸಮವಾಗಿ ಪರಿಹಾರ ನೀಡಿ
ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಸಿಎಂ ಜೊತೆ ಚರ್ಚೆ ಮಾಡ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಯಾವಗಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ನಾನು ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಇದರ ಬಗ್ಗೆ ಚರ್ಚೆ ಕೂಡ ಮಾಡ್ತೇನೆ ಹೀಗಂತ ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹವನ್ನ ಮಾಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅದನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಸಚಿವರಾದಂತಹ ಬಿಆರ್ ಯಾವಗಲ್ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಈಗ ನೀವು ಒಂದು ಮಾತು ಹೇಳಿದ್ರಿ, ಆ ಕುಟುಂಬ ಚಿನ್ನವನ್ನು ಯಾವ ರೀತಿ ಅಂದ್ರೆ ಎಷ್ಟು ಮೌಲ್ಯದ ಕೊಟ್ಟಿದೆ ಅದೇ ಸಮಾನಾಂತರವಾಗಿ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಅಥವಾ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತಂತ? ಕಡು ಬಡತನದಲ್ಲಿ ಇದ್ರೂ ಸಹಿತ ಆ ರೀತಿ ಕುಟುಂಬ 1 ಕೋಟಿ ರೂಪಾಯಿ ಮೌಲ್ಯ ಆಗಬಹುದಾದಂಥ ನಿಧಿಯನ್ನು ಸರ್ಕಾರಕ್ಕೆ ಜನರಿಗೆ ಅರ್ಪಣೆ ಮಾಡಿದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು, ಮೆಚ್ಚತಕ್ಕಂಥ. ಇದರಲ್ಲಿ 2 ಮಾತಿಲ್ಲ. ಅವತ್ತು ನಾನು ಭೇಟಿ ಕೊಟ್ಟಾಗ ಅದರ ಪರಿಹಾರಾರ್ಥವಾಗಿ ಅವ್ರಿಗೆ ಅದೇನು ಅದರ ಮೌಲ್ಯ ಇತ್ತು, ಮೌಲ್ಯಕ್ಕೆ ಅನುಗುಣವಾಗಿ ಅವರು ಪರಿಹಾರ ಕೊಡಬೇಕು. ಅದರ ಬಗ್ಗೆ ನಾನು ಸಹಿತ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಅಂತ ಹೇಳಿದ ನಿಜ. ನಾನು ಈಗೂ ಆ ಮತಿಗೆ ಬದ್ಧನಾಗಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ಕಾನೂನುಗಳು ಅದರ ವ್ಯಾಪ್ತಿಯಲ್ಲಿ ಬರ್ತದೆ, ಆ ವ್ಯಾಪ್ತಿಯಲ್ಲಿ ಇವೆಲ್ಲ ಬರ್ತದೆ. ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲ ವಿಧವಾದಂಥ ಅನುಕೂಲತೆಗಳು ಮಾಡಿ ಅದೇನು ಅವರು ಸ್ವಯಂ ಆಗಿ ಅರ್ಪಣೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದ ಸರಿಸಮನಾದಂಥ ಪರಿಹಾರವನ್ನು ಅವರು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿತ್ತಿ ಕುಟುಂಬಕ್ಕೆ ಸರಿಸಮವಾಗಿ ಪರಿಹಾರ ನೀಡಿ ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಸಿಎಂ ಜೊತೆ ಚರ್ಚೆ ಮಾಡ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಯಾವಗಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ನಾನು ಮಾತನಾಡ್ತೇನೆ, ಹೆಚ್ಚಿನ ಪರಿಹಾರಕ್ಕೆ ಇದರ ಬಗ್ಗೆ ಚರ್ಚೆ ಕೂಡ ಮಾಡ್ತೇನೆ ಹೀಗಂತ ಮಾಜಿ ಸಚಿವ ಬಿಆರ್ ಯಾವಗಲ್ ಆಗ್ರಹವನ್ನ ಮಾಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು